Like what? Hey, hi, hello, namaskara ಎಲ್ಲರಿಗೂ. So this is a special video for me because today is 6th of Feb ಆ್ಯಂಡ್ ಇವತ್ತು ಮಾರ್ನಿಂಗಿಂದನೇ ನಾನು ಸ್ವಲ್ಪ ಜೋಶಿಯಿಂದ ಕೆಲಸನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಏಕೆ ಅಂತ ಹೇಳಿದ್ರೆ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಟೈಟಲ್ನಲ್ಲೇ ದಟ್ ಶಿವದೀಪ್ಸ್ ಬರ್ಡೇ ಆ್ಯಂಡ್ ಶಿವದೀಪ್ ಬರ್ಡೇಗೆ ನಾನು ಸ್ವಲ್ಪ ಪ್ಲ್ಯಾನಿಂಗನ್ನು ಮಾಡಿ ಈ ಸಲ ನಾನೇ ಎಲ್ಲ ಕುಕ್ ಮಾಡಬೇಕು ಆ್ಯಂಡ್ ಎಸ್ಪೆಷಲಿ ಕೇಕ್ನ ಬೇಕ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡಿದ್ದು, ಪ್ಲ್ಯಾನ್ ಮಾಡಿದ್ದು. ಸೊ ಯಾವಾಗ್ಲೂ ಅಂದರೆ ಆಲ್ಮೋಸ್ಟ್ ತುಂಬ ಸಲ ನಾನು ಕೇಕ್ನ ಪ್ರೀಮಿಕ್ಸ್ ಕೇಕ್ ಇನ್ಸ್ಟೆಂಟ್ ಆ ಥರದ್ದೇನು ಬರುತ್ತೆ, ಸೊ ಜಸ್ಟ್ ಮಿಕ್ಸ್ ಮಾಡಿ ಅದಕ್ಕೆ ಮಿಲ್ಕ್ನ ಆ್ಯಡ್ ಮಾಡಿ ಅದನ್ನು ಜಸ್ಟ್ ಬೇಕ್ ಮಾಡುವಂಥದ್ದು. ಸೊ ಆ ಥರದ ಕೇಕ್ಸ್ನ ನಾನು ಮಾಡಿದ್ದೀನಿ ಟ್ವೈಸ್ ಆರ್ ಥ್ರೈಸ್ ಆ್ಯಂಡ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ ನಾನು. But this is the first time all ingredients I have added everything for the first time and I have made it for first time. ಸೊ ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು, ಹೇಗಾಗಬಹುದು ಅಂತ ನಾನು ನೋಡಬೇಕಿತ್ತು. ಸೊ ಐ ಜಸ್ಟ್ ಟ್ರೈಡ್. ಹೇಗಾಗಿತ್ತು ಅನ್ನೋದನ್ನು ನೀವೇ ನೋಡಿ ನನಗೆ ಹೇಳಿ. ದಿಸ್ ಇಸ್ ಬೇಸಿಕಲಿ ಎ ಚಾಕ್ಲೇಟ್ ಕೇಕ್ ಐ ಆಮ್ ಪ್ರಿಪೇರಿಂಗ್, ಸೊ ಐ ಆಮ್ ಬೇಕಿಂಗ್ ಆ್ಯಂಡ್ ವಿತೌಟ್ ಓವನ್, ಬಿಕಾಸ್ ಓವನ್ ಅಂತೂ ಇಲ್ಲ. ಸೊ ಓವನ್ ಇಲ್ದೇ ನಾನು ಕುಕ್ಕರ್ನಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡಬಹುದು. ಸೊ ದಿಸ್ ಇಸ್ ನಾಟ್ ಮೈ ರೆಸಿಪಿ, ದಿಸ್ ಇಸ್ ಕಾಪಿಡ್ ರೆಸಿಪಿ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹೇಗೆ ಕೇಕ್ ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ತಾ ಇರೋದು. ಬಿಕಾಸ್ ಐ ಡೋಂಟ್ ನೋ ನಾನು ಜಾಸ್ತಿ ಕೇಕ್ನ ನಾನು ಮಾಡೋದೇ ಇಲ್ಲ. ಹಾಗಾಗಿ ದಿಸ್ ಇಸ್ ದ ಫಸ್ಟ್ ಟೈಮ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತಂದು, ಸಮ್ ಇಂಗ್ರೀಡಿಯೆಂಟ್ಸ್ ವರ್ ದೇರ್ ಬಿಕಾಸ್ ನಾನು ಕೋಕೋ ಪೌಡರ್ ಎಲ್ಲನೂ ಕೂಡ ತಂದು, ಚಾಕ್ಲೇಟ್ ಪೌಡರ್ ಏನೋ ಮಾಡೋಕ್ಕೆ ಅಂತ ಹೇಳಿ. ಬಟ್ ಬೇಕಿಂಗ್ ಪೌಡರ್ ಇರಲಿಲ್ಲ ನನ್ನ ಹತ್ರ, ಸೊ ಅದನ್ನು ನಾನು ತಂದಿದ್ದು. ಸಿನ್ಸ್ ಫ್ರಮ್ ಮಾರ್ನಿಂಗ್, ಅಂದರೆ ಮಾರ್ನಿಂಗಿಂದನೇ ನಾನು ಕೇಕಿಗೆ ತುಂಬಾ ಟೈಮ್ ಬೇಕು ಅಂತ ಹೇಳಿ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಬೆಳಗ್ಗೆ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿ ಕೆಲವೊಂದು ವೆಜಿಟೇಬಲ್ಸ್ ಲೈಕ್ ಪನ್ನೀರ್ ಬೇಕಿತ್ತು ನನಗೆ, ಪನ್ನೀರು, ಆಮೇಲೆ ದಿಸ್ ಬೇಕಿಂಗ್ ಪೌಡರ್ ಆಗಿರ್ಬೋದು, ಆಮೇಲೆ ವೆನಿಲಾ ಎಸೆನ್ಸ್ ಬೇಕಿತ್ತು ಕೇಕ್ಗೆ, ಸೊ ವೆನಿಲಾ ಎಸೆನ್ಸ್ ಆಗಿರ್ಬೋದು. ಹಾಗೆ ಈ ಕೇಕ್ ಮೋಲ್ಡ್, ಬಿಕಾಸ್ ನನ್ನ ಹತ್ರ ಇತ್ತು ಸರ್ಕಲ್ ಇರುವಂತಹ ಮೋಲ್ಡು, ಬಟ್ ಹಾರ್ಟ್ ಶೇಪ್ ಮೋಲ್ಡನ್ನು ನಾನು ತಗೊಂಡು ಬಂದಿದ್ದು. ಆ್ಯಂಡ್ ಈ ಕ್ಯಾಪ್ಸಿಕಮ್ ಏನಿದೆ, ಗ್ರೀನ್ ಕ್ಯಾಪ್ಸಿಕಮ್ ಅಂತೂ ಇತ್ತು ಮನೆಯಲ್ಲಿ, ಬಟ್ ಯೆಲ್ಲೋ ಕ್ಯಾಪ್ಸಿಕಮ್, ಆ್ಯಕ್ಚುಲಿ ರೆಡ್ ಬೆಲ್ ಪೆಪ್ಪರ್ ಕೂಡ ನಾನು ನೋಡಿದೆ, ಬಟ್ ನನಗಲ್ಲಿ ಸಿಗಲಿಲ್ಲ. ಅಟ್ಲೀಸ್ಟ್ ಎಲ್ಲೋ ಇದೆಯಲ್ಲ ಅಂಥೇಳಿ ಎಲ್ಲೋ ತೊಗೊಂಡು ಬಂದೆ. ಆ್ಯಂಡ್ ದಿಸ್ ಇಸ್ ಅ ಪನ್ನೀರ್ ಟಿಕ್ಕಾ, ಸೊ ಅದಕ್ಕೋಸ್ಕರ ನಾನು ಮ್ಯಾರಿನೇಷನ್ ಮಾಡೋದಕ್ಕೆ ಅಂತ ಹೇಳೀನಿ ಅಂತ ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ. ಸೊ ಆಲ್ ದೀಸ್ ಮೆನ್ಯೂಸ್ ಇಸ್ ಫಾರ್ ಡಿನ್ನರ್, ಅಂದರೆ ರಾತ್ರಿ ಡಿನ್ನರಿಗೆ, ಬಿಕಾಸ್ ಶಿವದೀಪ್ ವೆಂಟ್ ಟು ಆಫೀಸ್. ಸೊ ರಾತ್ರಿ ಡಿನ್ನರ್ಗೆ ಇದೆಲ್ಲನೂ ಕೂಡ ಪ್ರಿಪೇರ್ ಮಾಡ್ತಿರೋದು. ಸೊ ಕೇಕ್ ಬೇಕಾಯಿತು. ಸೊ ಕೇಕ್ ಬೇಕಾದಮೇಲೆ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಇರಲಿ ಅಂತ ಹೇಳಿ ಸ್ಟ್ರಾಬೆರಿ ಹಾಗೆ ಆರೆಂಜನ್ನ ತಂದಿದೆ. ಸೊ ದಿಸ್ ಇಸ್ ಆರೆಂಜ್ ಕೈಂಡ್ ಆಫ್, ಬಟ್ ಈ ಆರೆಂಜ್ ಏನಿದೆ ತುಂಬ ಸ್ವೀಟ್ ಇರುತ್ತೆ ಅಂತ ಹೇಳಿ ಸೊ ಇದು ತೊಗೊಂಡು ಬಂದೆ ನಾನು. ಆ್ಯಂಡ್ ಸ್ಟ್ರಾಬೆರೀಸ್ನ ಶುಗರ್ ಹಾಗೆ ಲೆಮನ್ ಜ್ಯೂಸ್, ಸ್ವಲ್ಪ ಲೆಮನ್ ಡ್ರಾಪ್ಸನ್ನು ಹಾಕಿ ಅದರಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ ಸ್ಟ್ರಾಬೆರೀಸ್ನ. ಸೊ ದಟ್ ಅದು ಯಾಕೆ ಅಂತ ಹೇಳಿದರೆ ಸ್ವಲ್ಪ ಅದು ಅಷ್ಟು ಸ್ವೀಟ್ನೆಸ್ ಇರಲಿಲ್ಲ, ಸೊ ಆ ಸ್ವೀಟ್ನೆಸ್ ಇರಲಿ ಅಂತ ಹೇಳಿ ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಕಲರ್ ಕೂಡ ಹಾಗೆ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ ಸಿರಪ್ ಕೂಡ ಮಿಕ್ಕಿತ್ತು, ಅಥವಾ ಚಾಕ್ಲೇಟ್ ಗನಾಜ್ ಏನು ಹೇಳ್ತಾರೆ ಇದನ್ನು. ಸೊ ಅದಕ್ಕೆ ಸೊ ಐ ಹ್ಯಾವ್ ಕೋಟೆಡ್ ಫಾರ್ ಸ್ಟ್ರಾಬೆರೀಸ್ ಆ್ಯಂಡ್ ಅದನ್ನು ರಿಫ್ರಿಜಿರೇಟ್ರಲ್ಲಿ ಫ್ರೀಸ್ ಮಾಡೋದಕ್ಕೆ ಅಂತ ಇಟ್ಟೆ, ಲೈಕ್ ಚಾಕ್ಲೇಟ್ ಥರ ಆಗುತ್ತೆ ಅಂತ ಹೇಳಿ, ಚಾಕ್ಲೇಟ್ ಸ್ಟ್ರಾಬೆರಿ ಆರ್ ಸ್ಟ್ರಾಬೆರಿ ಚಾಕ್ಲೇಟ್ ಅಂತ ಹೇಳಿ. ಆ್ಯಂಡ್ ಹಿಯರ್ ಐ ಆಮ್ ಡೆಕೋರೇಟಿಂಗ್ ಫಾರ್ ದ ಕೇಕ್. ಸೊ ಆಲ್ಮೋಸ್ಟ್ 60 ಮಿನಿಟ್ಸ್ ನಾನು ಬೇಕ್ ಮಾಡಿದ್ದೀನಿ ಕೇಕನ್ನು ಕುಕ್ಕರ್ನಲ್ಲಿ. ಆ್ಯಂಡ್ ದಿಸ್ ಇಸ್ ದ ಅನದರ್ ಕೇಕ್. ಆ್ಯಕ್ಚುಲಿ ಇಟ್ಸ್ ಅ ಪ್ರ್ಯಾಂಕ್ ಕೇಕ್ ಅಂತಲೇ ಹೇಳಬಹುದು, ಬಿಕಾಸ್ ಐ ವಾಂಟೆಡ್ ಟು ಪ್ರ್ಯಾಂಕ್ ಶಿವದೀಪ್. ಸೊ ಹಾಗಾಗಿ ಇದೇನೂ ಇಲ್ಲ, ಕೇಕ್ ಅಂತೂ ಅಲ್ಲ, ನಿಮ್ಗೆ ಗೊತ್ತಾಗ್ತಿರ್ಬಹುದು. ಸೊ ದ್ಯಾಟ್ ಈಸ್ ಅ ಸ್ಮಾಲ್ ಕಪ್. ಸೊ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಗನಾಜನ್ನು ಹಾಕಿ, ಸಿರಪನ್ನು ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ, ಸೊ ದಟ್ ಇಟ್ ಲುಕ್ಸ್ ಲೈಕ್ ಅ ಕೇಕ್.
ಆ್ಯಂಡ್ ಆಲ್ರೆಡಿ ಇದು ಈವ್ನಿಂಗ್ ಆಗಿತ್ತು. ಸೊ ಶಿವದೀಪ್ ಆಲ್ರೆಡಿ ಅವರು ಆನ್ ದ ವೇ ಬರ್ತಾ ಇದ್ರು. ಸೊ ಐ ಸ್ಟಾರ್ಟೆಡ್ ಕುಕಿಂಗ್. ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇವತ್ತಿನ ಮೆನ್ಯೂನಲ್ಲಿ ಇತ್ತು ಪನ್ನೀರ್ ಟಿಕ್ಕಾ, ಹಾಗೆ ದಿಸ್ ಇಸ್ ದ ಬೇಬಿ ಪೊಟ್ಯಾಟೊ ಸ್ಮ್ಯಾಶ್ಡ್ ಹನಿ ಪೊಟ್ಯಾಟೊ. ಸೊ ಅದಕ್ಕೆ ಸ್ವಲ್ಪ ಪೌಡರ್ಸ್ಗಳನ್ನು ಮಿಕ್ಸ್ ಮಾಡಿ ಹಾಗೆ ಅದನ್ನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದೆ. ಆ್ಯಂಡ್ ಫ್ರೈಡ್ ರೈಸ್ ಆ್ಯಂಡ್ ಹಕ್ಕಾ ನೂಡಲ್ಸ್. ಸೊ ಇಷ್ಟು ಇವತ್ತಿನ ರೆಸಿಪಿನಲ್ಲಿ ಇತ್ತು. ಹಾಗೆ ಡೆಸರ್ಟ್ಗೆ ಗಾಜರ್ ಹಲ್ವಾ ಅಥವಾ ಕ್ಯಾರೆಟ್ ಹಲ್ವಾನ ಮಾಡಿದರು. ಅದನ್ನು ನಮ್ಮ ಅತ್ತೆ ಮಾಡಿದರು. ಸೊ ಸ್ವೀಟ್ ಒಂದು ಇರಲಿ ಅಂತ ಹೇಳಿ. ಆ್ಯಂಡ್ ಶಿವದೀಪ್ ಆಲ್ಸೋ ಲವ್ಸ್ ಕ್ಯಾರೆಟ್ ಹಲ್ವಾ. ಸೊ ಗುಲಾಬ್ ಜಾಮೂನ್ ಕೂಡ ಇಷ್ಟಪಡ್ತಾರೆ. ಬಟ್ ಐ ಥಾಟ್ ನನಗೆ ಸೂಪರ್ ಮಾರ್ಕೆಟ್ನಲ್ಲಿ ಈಗ ಈ ಸೀಸನಲ್ಲಿ ಬರುವಂಥ ಗಾಜರ್ ಸಿಕ್ತು. ಸೊ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಲ್ವಾ ಅಂತ ಹೇಳಿ ಅದನ್ನೇ ತೊಗೊಂಡು ಬಂದೆ. ಆ್ಯಂಡ್ ಪನ್ನೀರ್ ಟಿಕ್ಕಾನ ಮಾಡಿಕೊಂಡೆ ಆ್ಯಂಡ್ ಪೊಟ್ಯಾಟೊ ಆಲ್ಸೋ. ಸೊ ಹಿಯರ್ ಐ ಆಮ್ ಪ್ರಿಪೇರಿಂಗ್ ಫಾರ್ ದ ನೂಡಲ್ಸ್. ಸೊ ಬಿಸಿ ಬಿಸಿ ಇರಲಿ ಅಂತ ಹೇಳಿ ಈವ್ನಿಂಗ್ ನಾನು ಅವ್ರಿನ್ನೇನು ಹೊರಟಾಗ ಆಫೀಸಿಂದ ಐ ಸ್ಟಾರ್ಟೆಡ್ ಕುಕಿಂಗ್. ಸೊ ಎಲ್ಲ ಚಾಪ್ ಎಲ್ಲನೂ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದಾದ ಮೇಲೆ ಐ ಸ್ಟಾರ್ಟೆಡ್ ಕುಕಿಂಗ್. ಸೊ ನೂಡಲ್ಸ್ ಹಾಗೆ ವೆಜ್ ಫ್ರೈಡ್ ರೈಸ್ ಇತ್ತು. ಇಟ್ ವಾಸ್ ಎಮಿ ಟೇಸ್ಟಿ. ಸೊ ನೀವೇ ನೋಡಿ ಕಂಪ್ಲೀಟ್ ವಿಡಿಯೋನ. ಐ ಹೋಪ್ ಯು ವಿಲ್ ಎಂಜಾಯ್. ಸೊ ಹೌ ಐ ಸರ್ಪ್ರೈಸ್ಡ್ ಶಿವದೀಪ್ ಫಾರ್ ಹಿಸ್ ಬರ್ಡೇ ಅಂತ ಹೇಳಿ. ಇಟ್ ವಾಸ್ ಲೈಕ್ ಅ ಕ್ಯಾಂಡಲ್ ಲೈಟ್ ಡಿನ್ನರ್. A few moments later. ಸೊ ದಿಸ್ ಈಸ್ ಆಲ್ ದ ಮೆನ್ಯೂ. ಸೊ ಇಲ್ಲಿ ವೆಜ್ ಫ್ರೈಡ್ ರೈಸ್ ಇದೆ. ಆಲ್ರೆಡಿ ಇಷ್ಟೊತ್ತಿಗೆ ಶಿವದೀಪ್ ಬಂದಿದ್ರು ಮನೆಗೆ. ಹೋಗಿ ನಾನು ಅವ್ರನ್ನ ಪಿಕ್ ಮಾಡ್ಕೊಂಡು ಬಂದಿದ್ದೆ. ಸೊ ಅವ್ರನ್ನ ರೂಮ್ನಲ್ಲಿ ಡೋರ್ ಕ್ಲೋಸ್ ಮಾಡಿಕೊಂಡು ಇದೆಲ್ಲನೂ ಕೂಡ ಶೂಟ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಅಲ್ಲಿ ಇದೆ ಗಾಜರ್ ಹಲ್ವಾ ಅಥವಾ ಕ್ಯಾರೆಟ್ ಹಲ್ವಾ. ಸೊ ಇಟ್ ಈಸ್ ಲುಕಿಂಗ್ ಸೊ ಎಮ್ಮಿ. ಆ್ಯಂಡ್ ಇಲ್ಲಿ 2 ಸ್ಟಾರ್ಟರ್ಸ್ ಇದೆ. ಆ್ಯಂಡ್ ಹಿಯರ್ ಐ ಹ್ಯಾವ್ ಕೆಪ್ಟ್ ಅ ಪ್ರ್ಯಾಂಕ್ ಕೇಕ್. 5 minutes later. ಸೊ ಲೆಟ್ಸ್ ಸಿ ಹೇಗೆ ಶಿವದೀಪ್ಸ್ ರಿಯಾಕ್ಷನ್ ಇರುತ್ತೆ. ಸೊ ಆ್ಯಂಡ್ ಹೌ ಇಟ್ ವಿಲ್ ಬಿ. So this is the short and simple birthday celebration we celebrated in home itself. ಸೊ ಆ್ಯಕ್ಚುಲಿ ಶಿವದೀಪ್ಗೆ ಆಫೀಸ್ ಇದ್ದಿದ್ದರಿಂದ ಲೀವ್ ಕೂಡ ಸಿಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಐ ಡಿಂಟ್ ಪ್ಲ್ಯಾನ್ ಎನಿಥಿಂಗ್. ಸೊ ಎಲ್ಲೂ ಹೊರಗಡೆ, ಹಾಗಾಗಿ ಮನೆಯಲ್ಲೇ ಈ ಥರ ಸೆಲೆಬ್ರೇಷನ್ ಇತ್ತು. ಸೊ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ ಈಗ. ಎಲ್ಲನೂ ಕೂಡ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಶಿವದೀಪ್ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಇತ್ತು ಇಲ್ಲಿ. ಏಕೆ ಅಂತ ಹೇಳಿದ್ರೆ ಹಿ ಡಿಂಟ್ ಎಕ್ಸ್ಪೆಕ್ಟೆಡ್ ದಟ್ ಐ ವಿಲ್ ಡೂ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿ. ಅವ್ರಿಗೆ ಎಲ್ಲನೂ ತುಂಬ ಇಷ್ಟ ಆಯಿತು. ಬಿಕಾಸ್ ಅದು ಕೂಡ ಕ್ಯಾಂಡಲ್ ಅವ್ರ ಮುಂದೆನೇ ಇಟ್ಟಿದ್ದೆ. ಸೊ ದಟ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಆ್ಯಂಡ್ ಮಾತಾಡಿಕೊಂಡು ಹೀಗೆ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್ ವಿತ್ ಮೀ. ಸೊ ಇಫ್ ಯು ಹ್ಯಾವ್ ನಾಟ್ ಎಟ್ ಸಬ್ಸ್ಕ್ರೈಬ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ನಮಸ್ತೆ.